ಸಣ್ಣ ಒಂದು 4 ಟೇಬಲ್ ಒಂದು ಹೋಟ್ಲ್ ನಮ್ಮ ದೊಡ್ಡಪ್ಪ ಇಟ್ಕೊಂಡಿದ್ರು. ಮತ್ತು ಅಲ್ಲಿ ಕೆಲಸ ಮಾಡ್ತಾ ಬೆಳಿಗ್ಗೆ ಎದ್ದು 4:15 ಗಂಟೆಗೆ ಎದ್ದು ಅಲ್ಲಿ 7 ಗಂಟೆ ತನಕ ಹೋಟ್ಲಲ್ಲಿ ಕೆಲಸ ಮಾಡಿ ಮತ್ತು ನಾನು ಕಾಲೇಜಿಗೆ ಹೋಗ್ತಿದ್ದೆ. ನನಗೆ ಓದಬೇಕು ಅಂತ ಆಸೆ ಇತ್ತು. ವೀರಶೈವ ಕಾಲೇಜು ಅಂತತ್ತು, ಅಲ್ಲಿ ಓದಿ BCom ಮಾಡಿ ಹಾಗೇ ಈ ವ್ಯವಹಾರ ಮಾಡ್ತಾ ನಮ್ಮ ದೊಡ್ಡಪ್ಪ ದೊಡ್ಡಮ್ಮ ಇಬ್ಬರು ತೀರೋದ್ರು. ಹಾಗೆ ಸ್ವಲ್ಪ ವ್ಯಾಪಾರ ಮುಂದುವರಿಸಿ ಅಲ್ಲೇ ಒಂದು 5-6 ಹೋಟ್ಲೆಲ್ಲ ಮಾಡಿ ಆನಂತರದಲ್ಲಿ 2000 ಬಹುಶಃ 12ಕ್ಕೆ ನಾನು ವಾಪಸ್ ಊರಿಗೆ ಬಂದೆ. ಆವಾಗ ಜನ ಒತ್ತಾಯ ಮಾಡಿದರು, ನೀವು ರಾಜಕೀಯಕ್ಕೆ ಬರಬೇಕು ಅಂತೇಳಿ. 2 ಸಲ ಬೇಡ ಅಂತ ಹೇಳಿದೆ. ಮತ್ತು ತುಂಬ ಜನ ಹೇಳಿದರು, ನಮ್ಮ ನಾಯಕರು ಹೇಳಿದರು ಇಲ್ಲ ಬರಬೇಕು ಅಂತೇಳಿ. ಹಾಗೆ ನಾವು ನಿಮಿತ್ತ ಮಾತ್ರ. ಹೇಳ್ತಾರೆ ತೇನ ವಿನ ತೃಣಮಪಿ ನ ಚಲತೆ ಅಂತೇಳಿ. ಅಂದರೆ ಭಗವಂತನ ಆಜ್ಞೆ ಇಲ್ಲದೆ ಒಂದು ಹುಲ್ಲು ಕಡ್ಡಿ ಕೂಡ ಅಲ್ಲಾಡೋದಿಲ್ಲ ಅಂತೆ. ಇದು ಈ ನಂಬಿಕೆ ನಮ್ಮದು. ಹಾಗೆ ದೈವ ಎಲ್ಲೆಲ್ಲಿ ಕರ್ಕೊಂಡು ಹೋಗ್ತದೆ ಅಲ್ಲಿ ಹೋಗಬೇಕು ಅಂತೇಳಿ ಇಚ್ಛೆ ಇಟ್ಟಂತ ನಾನು.